ಏನೇ ಮಾಡೋದಕ್ಕೂ ದುಡ್ಡು ಬೇಕು. 108 ಪೊಲಿಟಿಕಲ್ ಪಾರ್ಟಿಗಳಿದಾವೆ. ನಮ್ಮ ದೇಶದ ವ್ಯವಸ್ಥೆ ಬದಲಾಯಿಸಬೇಕು ಅಂದ್ರೆ ದುಡ್ಡು ಬೇಕು. ಪ್ರೊಟೆಸ್ಟ್ ಮಾಡಬೇಕು ಅಂದ್ರೆ ದುಡ್ಡು ಬೇಕು. ನ್ಯಾಯ ಕೇಳಕ್ ದುಡ್ಡು ಬೇಕು. ಯಾಕೆ ಅಂದ್ರೆ ವ್ಯವಸ್ಥೆನೇ ಆತರ ಇದೆ. ಆ ವ್ಯವಸ್ಥೆನ ಬದಲಾಯಿಸಬೇಕು ಅಂದ್ರೆ ದುಡ್ಡು ಬೇಕು. ಓವರ್ ಆಲ್ ಆಗಿ ನಮ್ಮ ದೇಶದಲ್ಲಿ ಏನೇ ಮಾಡಬೇಕು ಅಂದ್ರೆ ದುಡ್ಡು ಬೇಕು. ಯಾಕೆ ಅಂದ್ರೆ ಒಂದು ಎಲೆಕ್ಷನ್ ಕ್ಯಾಂಪೇನ್ ಮಾಡಬೇಕು ಅಂದ್ರೆ ದುಡ್ಡು ಬೇಕು. ಜನರನ್ನ ಒಗ್ಗೂಡಿಸ್ಬೇಕು ಅಂದ್ರೆ ದುಡ್ಡು ಬೇಕು. ಜನರು ವೋಟ್ ಹಾಕಕ್ ದುಡ್ಡು ಕೊಡ್ಬೇಕು. ಓವರ್ ಆಲ್ ಆಗಿ ದುಡ್ಡು ಮೇಲೆ ನಿಂತಿದೆ ಭಾರತ. ಆ ದುಡ್ಡಿಲ್ಲ ಅಂದ್ರೆ ಭಾರತಾನೇ ಇಲ್ಲ. ದುಡ್ಡು ಯಾರು ಕೊಡ್ತಾರೋ ಅವ್ರಿಗೆ ವೋಟ್ ಹಾಕ್ತೀವಿ ಅನ್ನೋರೆ ಒಂದು 50% ಇದ್ದಾರೆ. ಇನ್ನು ರಜಾ ಸಿಕ್ಕಿದ್ರೆ ಸಾಕು, ನಾವೆಲ್ಲ ಟ್ರಿಪ್ ಮಾಡ್ಕೊಂಡ್ ಬರ್ತೀವಿ ಅನ್ನೋರು ಇದ್ದಾರೆ. ವೋಟ್ ಹಾಕೋದಕ್ಕಿಂತ ಬೇರೆ ಬೇರೆ ದಾರಿಗಳು ಮುಡ್ಕೊಳ್ಳೋರು ಎಷ್ಟು ಜನ ಇದ್ದಾರೆ. ಇಲ್ಲಿ ಪ್ರೊಟೆಸ್ಟ್ಗಳು ನಡೀತು. ಇದಕ್ಕೆ 100 ಕೋಟಿ ಖರ್ಚಾಗುತ್ತೆ ಒಂದು ಪ್ರೊಟೆಸ್ಟ್ ನಡೆಸಿದ್ರೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ಕ್ಯಾಂಪೇನ್ ನಡೆಸಿದ್ರೆ, ಎಲೆಕ್ಷನ್ ಕ್ಯಾಂಪೇನ್ ನಡೆಸಿದ್ರೆ 1000 ಜನ ಸೇರಿಸ್ತೀನಿ ಅಂದ್ರೆ ಅಷ್ಟು ಜನ ಟ್ರಾನ್ಸ್ಪೋರ್ಟೇಷನ್, ಊಟ ತಿಂಡಿ, ಅವ್ರು ಕುತ್ಕೊಳ್ಳೋಕೆ ವ್ಯವಸ್ಥೆ, ಪೆಂಡಲ್, ಮೈಕು, ಅದು ಇದು ಅನ್ಕೊಂಡು 1000 ಜನ ಸೇರಿಸ್ತೀನಿ ಅಂದ್ರೆ ಸುಮಾರು 50 ಲಕ್ಷ ತನಕ ಖರ್ಚು ಮಾಡ್ತಾರೆ. ಇನ್ನು ಕಾರ್ಯಕರ್ತರು ಅಂತ ಬರೋರು ಒಂದು 50 ಜನ ಬರ್ಬೋದು. ಉಳಿದವ್ರು ಯಾರು ಬರಲ್ಲ. ದುಡ್ಡು ಕೊಟ್ರೆ ಬರ್ತಾರೆ, ಇಲ್ಲ ಅಂದ್ರೆ ಬರಲ್ಲ. ಊಟ ತಿಂಡಿ ವ್ಯವಸ್ಥೆ, ಬರೋದಕ್ಕೆ ಹೋಗೋದಕ್ಕೆ ವ್ಯವಸ್ಥೆ, ಖರ್ಚಿಗೆ ಕಾಸು ಒಂದು 500 ರೂಪಾಯಿ ಕೊಟ್ರೆ ಮಾತ್ರ ಜನ ಸೇರ್ತಾರೆ, ಇಲ್ಲ ಅಂದ್ರೆ ಜನ ಸೇರೋದೇ ಇಲ್ಲ. ಓವರ್ ಆಲ್ ಆಗಿ ನಮ್ಮ ದೇಶನ ನಡೆಸ್ತಾ ಇರೋದೇ ದುಡ್ಡು. ಹೊಸ ಪೊಲಿಟಿಕಲ್ ಪಾರ್ಟಿಗಳು ಉಟ್ಕೊಳ್ತಾ ಇದ್ದಾವೆ. ಆ ಪೊಲಿಟಿಕಲ್ ಪಾರ್ಟಿಗಳು ಯಾಕೆ ಸ್ಟ್ಯಾಂಡ್ ಕೊಡೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ಒಂದೇ ಕಾರಣ, ನಮ್ಮ ದೇಶದಲ್ಲಿ ಹಳೆ ಪೊಲಿಟಿಕಲ್ ಪಾರ್ಟಿಗಳ ಬ್ಯಾಕ್ ಗ್ರೌಂಡ್ ಅನ್ನೋದು ಆ ತರ ಇದೆ. ಎಕ್ಸಾಂಪಲ್ ಇಲ್ಲಿ ತೋರಿಸಿ ನೋಡಿ, ಯಾವ ಪೊಲಿಟಿಕಲ್ ಪಾರ್ಟಿಗಳ ಹತ್ರ ಎಷ್ಟೆಷ್ಟು ದುಡ್ಡಿದೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಇದೆಲ್ಲ ಕೂಡ ಆನ್ಲೈನ್ ಅಲ್ಲಿ ಮೈ ನೇತಾದಲ್ಲಿ ಸಿಗುವಂತ ಇನ್ಫಾರ್ಮೇಶನ್, ಯಾವುದು ಕೂಡ ಫೇಕ್ ಅಲ್ಲ. ಅಂದ್ರೆ ಅವರು ತೋರಿಸ್ಕೊಂಡಿರುವಂತದ್ದು ಸರ್ಕಾರದ ಮುಂದೆ. ಬಿಜೆಪಿ ಹತ್ರ ಸುಮಾರು 5600 ಕೋಟಿ ಆಸ್ತಿ ಇದೆ ಅನ್ನೋದಕ್ಕಿಂತ ಕ್ಯಾಶ್ ಇದೆ ಅಂತಾನೆ ಹೇಳ್ಬೋದು. ಇದು ಗೌರ್ನಮೆಂಟ್ ಲೆಕ್ಕ. ಅಲ್ಲಿ ಇಲ್ಲಿ ಆಫೀಸ್ಗಳು ಮಾಡಿರ್ತಾರೆ, ಇನ್ನ ವಸ್ತುಗಳನ್ನ ಖರೀದಿ ಮಾಡಿರ್ತಾರೆ, ಉಪಕರಣಗಳು ಅಂತ ಹೇಳ್ತೀವಲ್ಲ ಆ ತರ ಖರೀದಿ ಮಾಡಿರ್ತಾರೆ. ಇದೆಲ್ಲ ಸೇರಿಸಿ ಒಂದು 6000 ಕೋಟಿ ಇದೆ ಅಂತ ಹೇಳ್ಕೋಬಹುದು. ಬಟ್ ಅದ್ರ ವ್ಯಾಲ್ಯೂ, ಮಾರ್ಕೆಟ್ ವ್ಯಾಲ್ಯೂ ಲೆಕ್ಕ ಹಾಕೊಳ್ಳೋದಾದ್ರೆ 1ಕ್ಕೆ 4 ಪಟ್ಟು ಇರುತ್ತೆ. ಲ್ಯಾಂಡ್ ವ್ಯಾಲ್ಯೂನು ಲೆಕ್ಕ ಹಾಕೊಳ್ಳೋದ್ರೆ ನಿಮ್ಗೆ ಗೊತ್ತು, ಗೌರ್ಮೆಂಟ್ ವ್ಯಾಲ್ಯೂ 10 ಲಕ್ಷ ಇದ್ರೆ ಮಾರೋ ವ್ಯಾಲ್ಯೂ 40 ಲಕ್ಷ ಇರುತ್ತಲ್ಲ. ಅದೇ ರೀತಿ ಇಲ್ಲೂ ಕೂಡ ವ್ಯಾಲ್ಯೂ ಅನ್ನೋದು ವೇರಿಯೇಷನ್ ಇದ್ದೇ ಇರುತ್ತೆ. ಅವ್ರು ತೋರಿಸ್ಕೊಂಡಿರೋದು. ಇನ್ನು ನೆಕ್ಸ್ಟ್ ಆಲ್ ಇಂಡಿಯಾ ತೃಣಮೂಲ ಕಾಂಗ್ರೆಸ್ 1600 ಕೋಟಿ ಕಾಣಿಸ್ತಾ ಇರ್ಬೋದು. ಹೈಯೆಸ್ಟ್ ಲೋಯೆಸ್ಟ್ ಹೋಗ್ತಾ ಇದೀವಿ. ಇನ್ನು ಆಲ್ ಇಂಡಿಯಾ ಕಾಂಗ್ರೆಸ್ 1350 ಕೋಟಿ, ಭಾರತ ರಾಷ್ಟ್ರ ಸಮಿತಿ 1191 ಕೋಟಿ, BIJ ಜನತಾದಳ 775 ಕೋಟಿ, ಇನ್ನ DMK, ಇನ್ನು YSR ಪಕ್ಷ 328 ಕೋಟಿ. ಒಂದೊಂದು ಪಾರ್ಟಿದೂ ಅವರು ಲೀಗಲ್ ಆಗಿ ತೋರಿಸಿರುವಂತ ದುಡ್ಡು ಇಷ್ಟು ನಾವು ಇಟ್ಕೊಂಡಿದೀವಿ ಅಂತ. ಅಂದ್ರೆ ಆ ಪಾರ್ಟಿನಲ್ಲೇ ಅಷ್ಟು ಫಂಡ್ ಇದೆ ಅಂದ್ರೆ ಇನ್ನು ಪಾರ್ಟಿಗಳಲ್ಲಿ ಇರುವಂತ ವ್ಯಕ್ತಿಗಳ ಹತ್ರ ಎಷ್ಟು ದುಡ್ಡು ಇರ್ಬೋದು. ಅಂತವ್ರನ್ನ ಮೀರಿಸಿ ಹೊಸ ಪಕ್ಷಗಳು ಗೆಲ್ಲೋದಕ್ಕೆ ಸಾಧ್ಯನಾ? ನಮ್ಮ ದೇಶದಲ್ಲಿ ಪ್ರೊಟೆಸ್ಟ್ಗಳು ನಡೀತಾನೆ ಇದೆ ಅಂತ ಅದಕ್ಕೆ ಹೇಳಿದ್ದು. ಇಲ್ಲಿ ಕರ್ನಾಟಕದ ಲೆಕ್ಕ ಇಟ್ಕೊಳ್ಳೋದಾದ್ರು ಯಾವಾಗ್ಲೂ ನೋಡು ಹೋರಾಟ ಅಂತ ಮಾಡ್ತಾನೆ ಇರ್ತಾರೆ KRS ಪಾರ್ಟಿ. ಆದ್ರೂ ಕೂಡ ಒಂದು ಸೀಟ್ ಗೆಲ್ಲೋದಕ್ಕೆ ಆಗ್ತಾ ಇಲ್ಲ. ಕಾರಣ ಏನು ಅಂದ್ರೆ ದುಡ್ಡು ಬೇಕು. ಹೌದು, ಯಾಕೆಂದ್ರೆ ದುಡ್ಡಿಲ್ಲ ಅಂದ್ರೆ ಕ್ಯಾಂಪೇನ್ ಮಾಡಕ್ಕಾಗಲ್ಲ. ಸುಮ್ಮನೆ ನಾವು ರ್ಯಾಲಿ ಮಾಡ್ತೀವಿ, ಜನಗಳನ್ನ ಮೀಟ್ ಮಾಡ್ತೀವಿ ಅಂದ್ರೆ ಜನ ಒಪ್ಪೋದೇ ಇಲ್ಲ ಸ್ವಾಮಿ. ಯಾಕೆಂದ್ರೆ ಜನಕ್ಕೆ ಬೇಕಾಗಿರೋದು ದುಡ್ಡು ಕೊಟ್ರೆ ವೋಟ್ ಹಾಕ್ತೀವಿ ಅನ್ನೋ ಲೆವೆಲ್ಗೆ ಜನ ಬದಲಾಗ್ಬಿಟ್ಟಿದ್ದಾರೆ. ಬೇಡ ಒಂದು 30% ಜನ ಇಲ್ಲ ನಾವು ನಿಯತ್ತಾಗಿ ವೋಟ್ ಹಾಕ್ತೀವಿ ಎಂಬುದು, ಉಳಿದವರೆಲ್ಲ ದುಡ್ಡು ಕೊಟ್ರೆ ವೋಟ್ ಹಾಕ್ತೀವಿ ಅನ್ನೋದು. ಇನ್ನ ಎಷ್ಟೋ ಜನ ವೋಟೇ ಹಾಕಲ್ಲ ಬಿಡಿ. ಆಮೇಲೆ ಇಂಥ ಸಿಚುವೇಶನ್ ಅಲ್ಲಿ ನಮ್ಮ ದೇಶದ ವ್ಯವಸ್ಥೆ ಬದಲಾಯಿಸೋದಕ್ಕಾಗುತ್ತಾ? ಬದಲಾಯಿಸ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಆದ್ರೆ ಮ್ಯಾಜಿಕ್ ಆಗ್ಬೇಕು ಅಂತಾರಲ್ಲ, ಆ ರೀತಿ ಮ್ಯಾಜಿಕ್ ಆಗ್ಬೇಕೇನು? ಮ್ಯಾಜಿಕ್ ಆಗುತ್ತಾ? ತುಂಬಾ ಕಷ್ಟ ಇದೆ. ಒಂದು ಪ್ರೊಟೆಸ್ಟ್ ನಡೆಸೋದಕ್ಕೆ ಎಕ್ಸಾಂಪಲ್ ರೀಸೆಂಟ್ ಆಗಿ ಜಂತರ್ ಮಂತರ್ ಪ್ರೊಟೆಸ್ಟ್ ನಡೀತು. ಇದಕ್ಕೆ ಒಂದು ಅಂದಾಜು ಲೆಕ್ಕಾಚಾರ ಹಾಕೊಂಡಿದ್ದ ಪ್ರಕಾರ, ಸರ್ಕಾರದ ಲೆಕ್ಕಾಚಾರದ ಪ್ರಕಾರ ಹತ್ತತ್ರ ಒಂದು 600 ರಿಂದ 700 ಕೋಟಿ ಎಕ್ಸ್ಪೆಂಡಿಚರ್ ಆಗಿದೆ. ಹೇಗೆ ಅನ್ನೋದಾದ್ರೆ ಅಲ್ಲಿ ಕ್ಯಾಂಪೇನ್ಗೆ ಸುಮಾರು ಸಾವಿರಾರು ಜನ ಸೇರಿದ್ರು. 10,000 ಜನ ಅಂತೂ ಮಿನಿಮಮ್ ಇದ್ರು. ಅವ್ರಿಗೆ ಊಟ ತಿಂಡಿ ಎಲ್ಲೆಲ್ಲಿಂದನೋ ಬಂತು ಬಿಡಿ. ಇನ್ನು ಆರೋಗ್ಯದ ವ್ಯವಸ್ಥೆ ಅದು ಎಲ್ಲೆಲ್ಲಿಂದನೋ ಬಂತು. ಓವರ್ ಆಲ್ ಆಗಿ ಇದೆಲ್ಲ ಬೇಕು ಅಂದಾಗ ಎಷ್ಟು ಖರ್ಚಾಗುತ್ತೆ? 10,000 ಜನಕ್ಕೆ ದಿನನಿತ್ಯದ ಊಟ ಅಂತ ಆವರೇಜ್ ಆಗಿ, ಅದು ಅಲ್ಲಿ ಸ್ಟ್ಯಾಂಡರ್ಡ್ ಊಟಗಳೆಲ್ಲ ಕೊಟ್ಟರು, ಇನ್ನ ಎಷ್ಟೋ ವೇಸ್ಟ್ ಆಗಿರೋದಿದೆ. ಆವರೇಜ್ ಆಗಿ ಲೆಕ್ಕ ಹಾಕೊಂಡ್ರು ಎಷ್ಟು ಬೇಕಾಗುತ್ತೆ? 15-20 ದಿನದಿಂದ ನಡೀತು ಸ್ಟ್ರೈಕ್ಗಳು. ಇನ್ನು ಅವ್ರ ಫಂಡಿಂಗ್ ಆಗಿರೋದು, ಹಿಂದೆ ಪೊಲಿಟಿಕಲ್ ಪಾರ್ಟಿಗಳು ನಿಂತ್ಕೊಂಡು ಹೋರಾಟ ಮಾಡಿದ್ದು, ಅವರ ಕಾರ್ಯಕರ್ತರ ದುಡ್ಡು, ಅವ್ರು ಬಂದಿದ್ದು ಟ್ರಾನ್ಸ್ಪೋರ್ಟೇಷನ್, ಎಷ್ಟೋ ಜನ ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲ ಹೋಗಿ ಅಲ್ಲಿ ಸೇರ್ಕೊಂಡ್ರು. ಇದಕ್ಕೆಲ್ಲ ದುಡ್ಡು ಎಲ್ಲಿಂದ ಬಂತು? ಬೇರೆ ಬೇರೆ ದೇಶದಿಂದ ಫಂಡಿಂಗ್ ಆಯ್ತು ಬಿಡಿ. ಒಂದು ಪ್ರೊಟೆಸ್ಟ್ಗೆ ಈ ತರ ಇದ್ರೆ ಒಂದು ಎಲೆಕ್ಷನ್ ಗೆಲ್ಲಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ. ನಮ್ಮ ದೇಶದಲ್ಲಿ ಹೊಸ ಪಕ್ಷಗಳು ಅದಕ್ಕೆ ನಿಲ್ಲೋದಕ್ಕೆ ಆಗ್ತಾನೆ ಇಲ್ಲ. ಹೊಸ ಪಕ್ಷಗಳು ನಿಲ್ಲೋದಕ್ಕಾಗೋದಿಲ್ಲ ಅಂದಮೇಲೆ ದೇಶದ ವ್ಯವಸ್ಥೆ ಬದಲಾಗೋದಿಲ್ಲ. ಹೊಸ ಪಕ್ಷ ಬಂದ್ರು ಅದರಲ್ಲಿರೋರು ನಾವು ಎಷ್ಟು ಬೇಗ ದುಡ್ಡು ಮಾಡ್ಕೊಳಕ್ಕಾಗುತ್ತೋ ಅಂತ ಅದನ್ನ ಮಾಡ್ಕೊಂಡ್ಬಿಡೋಣ ಅನ್ನೋರು ಕೆಲವಷ್ಟು ಜನ ಇರ್ತಾರೆ. ಅಂತದ್ರಲ್ಲಿ ಹೊಸ ಪಕ್ಷಗಳು ಚಾನ್ಸ್ ಸಿಗುತ್ತಾ? ಗೆಲ್ತಾವ? ಒಂದು ದೊಡ್ಡ ಪ್ರಶ್ನೆ ಹುಟ್ಟುತ್ತೆ.
ಉತ್ತರ ಅದೇ ಹೇಳಿದ್ನಲ್ಲ, ಮ್ಯಾಜಿಕ್ ನಡಿಬೇಕು, ಒಂದು ಅದ್ಭುತ ನಡೆದ್ರೆ ಮಾತ್ರ ಬದಲಾವಣೆ ಆಗುತ್ತೆ. ಎಲ್ಲಿಂದ ಶುರು ಆಗುತ್ತೆ ಆ ಅದ್ಭುತ? ನಿಮ್ಗೆ ಗೊತ್ತು, ಓಟ್ ಹಾಕೋರ್ಗೂ ಗೊತ್ತು. ನಾವೇ ಶುರು ಮಾಡ್ಬೇಕಾಗತ್ತೆ. ಆ ಟೈಮ್ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದಾರೆ ಎಷ್ಟೋ ಜನ. ವ್ಯವಸ್ಥೆ ಬದಲಾಗಬೇಕು, ಇಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ಎಲ್ಲ ಸರ್ವನಾಶ ಆಗಿ ಹೊಸದಾಗಿ ಶುರು ಆಗ್ಬೇಕೇನೋ. ಈ ಬ್ರಿಟಿಷ್ ಕಾಲದಲ್ಲಿ ಇತ್ತಲ್ಲ, ಇಲ್ಲ ಅದಕ್ಕಿಂತ ಹಿಂದೆ ಇತ್ತಲ್ಲ ರಾಜರ ಕಾಲ, ಅಂತ ಕಾಲ ಬರಬೇಕು. ಅದೇ ನಾವ್ ಹೇಳ್ತೀವಲ್ಲ, ಯುಗ ಪರಿವರ್ತನೆ ಆಗಿ ಕಲ್ಕಿ ಭಗವಂತ ಬಂದು ಇದನ್ನೆಲ್ಲ ಬದಲಾಯಿಸಬೇಕಾಗತ್ತೆ. ಇಲ್ಲ ಕಲ್ಕಿ ಭಗವಂತ ಹಿಂಗ್ ಮಾಡಿ ಅಂತ ದಾರಿ ತೋರಿಸ್ಬೇಕಾಗತ್ತೆ. ಅದರಿಂದ ಈ ಪೊಲಿಟಿಕಲ್ ವ್ಯವಸ್ಥೆ ಏನಿದೆ ಇದು ಬದಲಾಗಬೇಕಾಗುತ್ತೆ. ಪೊಲಿಟಿಕಲ್ ವ್ಯವಸ್ಥೆ ಬದಲಾಯ್ತು ಅಂದ್ರೆ ಸಾಕು ಸ್ವಾಮಿ, ಆಟೋಮೆಟಿಕಲಿ ಎಲ್ಲಾ ವ್ಯವಸ್ಥೆಗಳು ಬದಲಾಗುತ್ತೆ. ನಾವು ಬದುಕ್ತಾ ಇರುವಂತ ವ್ಯವಸ್ಥೆಗಳೆಲ್ಲ ತುಂಬಾ ಐಷಾರಾಮಿ ಜೀವನ ನಡೆಸ್ಬೋದು ನೀವು ಕೂಡ, ಅಂತ ವ್ಯವಸ್ಥೆಗಳು ಬರುತ್ತೆ. ಆದ್ರೆ ಇದೊಂದು ವ್ಯವಸ್ಥೆ ಬದಲಾಗಬೇಕು. ಈ ವ್ಯವಸ್ಥೆ ಬದಲಾಯಿಸೋದೇ ತುಂಬಾ ಕಷ್ಟ ಇದೆ. ಬದಲಾಯಿಸಬೇಕು ಅಂದ್ರೆ ದುಡ್ಡು ಬೇಕು. ಯಾಕೆ ಅಂದ್ರೆ ನಾನು ಅದೇ ಹೇಳಿದೆ, ಎಲೆಕ್ಟ್ರೋಲ್ ಬಾಂಡ್ ರೂಪದಲ್ಲಿ ವರ್ಷಕ್ಕೆ ಏನಿಲ್ಲ ಅಂದ್ರು ಸಾವಿರಾರು ಕೋಟಿ ಒಂದೊಂದು ಪಾರ್ಟಿಗೆ ಬರ್ತಾ ಇದೆ. ಅದನ್ನ ಮೀರಿ ಗೆಲ್ಲೋದಕ್ಕೆ ಹೊಸ ಪಾರ್ಟಿಗಳ ಕೈಲಿ ಆಗೋದೇ ಇಲ್ಲ. ಎಷ್ಟು ಪೊಲಿಟಿಕಲ್ ಪಾರ್ಟಿ ಇದಾವೆ ಅಂತ ನೋಡ್ಕೊಳ್ಳೋದಾದ್ರೆ ವರ್ಷ ಡೊನೇಷನ್ ಬರ್ತಾ ಇದೆ. ಇಲ್ಲಿ ನೀವು ಮೈನೇತಾಗಿ ಹೋಗಿ ನೋಡಿ, ಯಾವುದೇ ಪೊಲಿಟಿಕಲ್ ಪಾರ್ಟಿ ಅಲ್ಲಿ ಡೊನೇಷನ್ ತಗೊಳ್ತಾ ಇದ್ದಾರೆ. ಕಾರಣ ಅವ್ರಿಗೆ ಏನೋ ಪರ್ಮಿಷನ್ ಬೇಕು, ಇಲ್ಲ ಏನೋ ಒಂದು ಕಾರಣದಿಂದ ಡೊನೇಷನ್ಗಳು ಕೊಡ್ತಾ ಇದ್ದಾರೆ. ಆ ಡೊನೇಷನ್ಗಳಿಂದ ಪೊಲಿಟಿಕಲ್ ಪಾರ್ಟಿಗಳು ಎಲೆಕ್ಷನ್ ಅಲ್ಲಿ ಎಕ್ಸ್ಪೆಂಡಿಚರ್ ಮಾಡ್ತಾನೆ ಇದ್ದಾರೆ. ಅಂದ ಮೇಲೆ ಬೇರೆ ಪಾರ್ಟಿಗಳು ಗೆಲ್ಲೋದಕ್ಕೆ ಸಾಧ್ಯನಾ? ಒಂದು ಅಂದಾಜು ಲೆಕ್ಕಾಚಾರ ಇಲ್ಲಿ ತೋರಿಸಿ ನೋಡಿ. 2024-25 ಅಲ್ಲಿ 6,760 ಕೋಟಿ ಬಿಜೆಪಿ ಹತ್ರ ಇದೆ. ಅದನ್ನ 3,770 ಕೋಟಿ ಖರ್ಚು ಮಾಡಿದ್ದಾರೆ. ಎಲ್ಲಿಗೆ? ಎಲೆಕ್ಷನ್ ಕ್ಯಾಂಪೇನು ಅದು ಇದಕ್ಕೆ ಖರ್ಚು ಮಾಡಿದೆ. ನೆಕ್ಸ್ಟ್ ಮತ್ತೆ 6,000 ಕೋಟಿ ಆಗ್ಬೇಕು ಅಂತ ಏನ್ ಮಾಡ್ತಾರೆ, ಇವರು ಕೊಡ್ತಾರಲ್ಲ ಡೊನೇಷನ್, ಮತ್ತೆ ಅದರಿಂದ 6,000 ಕೋಟಿ ಆಗೋಗ್ಬಿಡುತ್ತೆ. ಅದನ್ನೇ ಹೇಳಿದ್ದು, ಕೆಲವೊಂದನ್ನ ಜನಗಳ ರೂಪ ಕಲೆಕ್ಟ್ ಮಾಡಿಕೊಂಡು ಅದನ್ನ ಬೇರೆ ರೀತಿ ಖರ್ಚು ಮಾಡ್ಕೊಳ್ತಾರೆ. ಕೊನೆಗೆ ಅವರ ದುಡ್ಡನ್ನು ಕೆಲವಷ್ಟು ಖರ್ಚು ಮಾಡಿರ್ತಾರಲ್ಲ. ಬಿಸ್ನೆಸ್, ಪೊಲಿಟಿಕ್ಸ್ ಅನ್ನೋದೇ ಬಿಸ್ನೆಸ್ ಆಗೋಗಿದೆ. ಇದರಿಂದ ದುಡ್ಡು ಹಾಕಿದೀವಿ ತಗೋತೀವಿ ಅನ್ನೋ ಮಟ್ಟಕ್ಕೆ ಹೋಗಿದೆ. ಜನರು ಕೂಡ ದುಡ್ಡು ಈಸ್ಕೊಂಡಿದ್ದೀರಾ ಕೂತ್ಕೊಳ್ಳಿ ಅನ್ನೋ ಲೆವೆಲ್ ಕೂತ್ಕೊಂಡಿದ್ದೀವಿ ಅಷ್ಟೇ. ಎಲ್ಲರೂ ಈಸ್ಕೊಳ್ಳಲ್ಲ ಅಂದ್ರೂ ಕೂಡ ಈಸ್ಕೊಂಡಿರೋ ಮೆಜಾರಿಟಿ ಇರೋದ್ರಿಂದ ಕೂತ್ಕೋಬೇಕಾಗುತ್ತೆ. ಅಂತ ಪರಿಸ್ಥಿತಿ ನಮ್ಮ ದೇಶದಲ್ಲಿದೆ. ಈ ವ್ಯವಸ್ಥೆ ಯಾವಾಗ ಬದಲಾಗುತ್ತೆ? ಬದಲಾಗಬಹುದು. ಯಾವಾಗ? ನಾಳೆ ಆಗುತ್ತಾ? ಆಗಲ್ಲ, ಟೈಮ್ ತಗೊಳುತ್ತೆ, ಬಟ್ ಬದಲಾಗುತ್ತೆ. ಬದಲಾಯಿಸೋ ಪ್ರಯತ್ನ ಎಲ್ಲರೂ ಮಾಡಿದ್ದೀನ. ಇಲ್ಲ ಅಂದ್ರೆ ದುಡ್ಡು ಯಾರ ಹತ್ರ ಇರುತ್ತೋ, ಎಲ್ಲದಕ್ಕೂ ದುಡ್ಡು ಬೇಕು ಅಂತ ಅದಕ್ಕೆ ನಾನು ಹೇಳಿದ್ವಿ, ದುಡ್ಡು ಯಾರ ಹತ್ರ ಇರುತ್ತೋ ಅವರೇ ಅಲ್ಲಿ ಅಧಿಕಾರಿಗಳಾಗಿರ್ತಾರೆ. ಮೇನ್ ಆಗಿ ಬೇಸಿಕ್ ಇಂದನೇ ಇಟ್ಕೊಳ್ಳೋದಾದ್ರು ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಎಷ್ಟು ಜನ ಬಡವರಿದ್ದಾರೆ, ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ. ಬೇಡಪ್ಪ ಎಜುಕೇಶನ್ ಮುಗಿಸಿ ನನ್ ಕೆಲಸ ಸಿಕ್ಕಿಲ್ಲ, ನಾನು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದೀನಿ, ಸದ್ಯಕ್ಕೆ ಸೇವೆ ಮಾಡಬೇಕು ಅಂತ ಇದ್ದೀನಿ ಅಂತ ಬರೋರು ಎಷ್ಟು ಜನ ಇರ್ತಾರೆ? ಎಲ್ಲ ದುಡ್ಡಿರೋರೇ ಬಂದಿರ್ತಾರೆ. ಮೆಂಬರ್ಗಳಿಂದ ಇಟ್ಕೊಳ್ಳಿ, ಗ್ರಾಮ ಪಂಚಾಯತಿ ಮೆಂಬರು, ತಾಲೂಕ್ ಪಂಚಾಯತಿ, ZP ಮೆಂಬರು, ಇನ್ನು ನೆಕ್ಸ್ಟ್ MLA, MLC, MP ಯಾರಿಗೆ ಹೋದ್ರು ಕೂಡ ಎಲ್ಲ ದುಡ್ಡಿರೋರೆ. 1000 ಜನಕ್ಕೆ ಒಬ್ರು ಯಾರೋ ಒಬ್ಬ ಬಡವರು ಇರ್ಬೋದು, ಇನ್ನು ಉಳಿದವರೆಲ್ಲ ದುಡ್ಡಿರೋರೆ. ಬಡವರು ಎಲ್ಲಿದ್ದಾರೆ ಪೊಲಿಟಿಕ್ಸ್ ಅಲ್ಲಿ? ಬರೋದಕ್ಕೆ ಚಾನ್ಸೇ ಇಲ್ಲ. ಎಲ್ಲದಕ್ಕೂ ದುಡ್ಡು ಬೇಕು. ದುಡ್ಡು ಇದ್ರೆ ಮಾತ್ರ ಪೊಲಿಟಿಕ್ಸ್, ಇಲ್ಲ ಅಂದ್ರೆ ಅದೆಲ್ಲರೂ ಹೋಗಿ ಕೂಲಿ ಕೆಲಸ ಮಾಡ್ಕೊಂಡು ಬದುಕೋಬೇಕು. ಸುಮ್ಮನೆ ಯಾಕೆ ಬೇಕು ಪೊಲಿಟಿಕ್ಸ್ ಅಂತ ಬೈಕ್ ಕಳಿಸ್ಬಿಡ್ತಾರೆ. ಅಂತ ಪರಿಸ್ಥಿತಿ. ಒಳ್ಳೇದು ಮಾಡಬೇಕು ಅಂತ ಇದ್ರು, ಉದ್ದೇಶಗಳಿದ್ರು ಕೂಡ ಪೊಲಿಟಿಕ್ಸ್ ಅಲ್ಲಿ ಬದುಕೋದಕ್ಕೆ ಅವಕಾಶನೇ ಇಲ್ಲ. ಜನ ಸಪೋರ್ಟ್ ಮಾಡಲ್ಲ. ಜನ ಸಪೋರ್ಟ್ ಮಾಡಿದ್ರೆ ಜನರ ಜೀವನ ಕೂಡ ಚೆನ್ನಾಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಲ್ಲ ಜನ. ಎಲ್ಲಾನು ಒಂದೇ ತಟ್ಟಿನಲ್ಲಿ ಹಾಕ್ತಾರೆ. ಇವತ್ತು ಬಿಜೆಪಿ ಅವ್ರು ತಿಂದ್ರು, ನಾಳೆ ಕಾಂಗ್ರೆಸ್ ಅವ್ರು ತಿಂದ್ರು, ನಾಳೆ ಇನ್ನೊಬ್ಬ ಬತ್ತಂಬಿಡು ಅವನು ಕುತ್ಕೊಂಡು ತಿಂತಾನೆ. ಯಾಕೆ ಬೇಕು? ಇವತ್ತನೇ ಈಸ್ಕೊಂಡು ಹಾಕೋಣ, ಹೆಂಗೋ ಖರ್ಚು ದುಡ್ಡು ಆಗುತ್ತೆ ಅನ್ನೋ ಮನಸ್ಥಿತಿ ನಮ್ಮಲ್ಲಿ ಚೇಂಜ್ ಆಗೋವರೆಗೂ ಇದು ಬದಲಾಗಲ್ಲ. ಯಾವತ್ತಾಗುತ್ತೆ? ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ಬದಲಾಯಿಸೋ ಪ್ರಯತ್ನ ನಮ್ಮದು. ಬದಲಾಗೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಸಪೋರ್ಟ್ ಮಾಡೋರು ಮಾಡಿ, ಬದಲಾವಣೆ ಆದಿ ಇನ್ನೇನು ಕೆಲವು ಶುರು ಆಗುತ್ತೆ. ನಾವು ನಂಬುವಂತ ನಂಬಿಕೆಗಳ ಆಧಾರದ ಮೇಲೆ ಹೇಳೋದಾದ್ರೆ ಇನ್ನೇನು ಭಗವಂತ ಮಾಡಿಸ್ತಾನೆ ಅಂತ ನಂಬಿಕೆ ಆಧಾರದ ಮೇಲೆ ಹೇಳ್ಬೇಕು. ನೋಡ್ಬೇಕು, ಆ ಟೈಮ್ ಹತ್ರದಲ್ಲಿದೆ ಅಂತಾನೆ ನಾನು ಅನ್ಕೊಂಡಿದ್ದೀನಿ. ಬೇಗ ವ್ಯವಸ್ಥೆಗಳು ಬದಲಾಗಲಿ, ನಮ್ಮ ಕೈಲಾಗೋ ಸಪೋರ್ಟ್ ನಾವು ಕೂಡ ಮಾಡೋಣ. ಇನ್ನ ಈ ಥರದ ವಿಷಯಗಳು ನಿಮಗೂ ತಿಳಿಸೋದಿದೆ. ಸಿಗುವಂತ ವಿಷಯಗಳನ್ನ ತಿಳ್ಕೊಳ್ಳಿ, 4 ಜನಕ್ಕೆ ಶೇರ್ ಮಾಡಿ, ಅವುಗಳಿಂದ ಬದಲಾವಣೆಯನ್ನ ನಾವು ಮಾಡೋಣ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಗುಡ್ ಬೈ.